ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಮ್ಮದು ಒಳ್ಳೆಯ ಗಾಳಿ ತಗೊಳ್ಳೋದು. ನೆದರ್ಲ್ಯಾಂಡ್ಸಲ್ಲಿ ಮನೆ ಪಕ್ಕನೇ ಪಾರ್ಕು, ನೀವೆಲ್ಲ ನೋಡಿದ್ದೀರಿ ಅಲ್ವಾ? ನಮ್ಮ ರುಟೀನ್ ಅದೇ. ದಿನ ಬೆಳಿಗ್ಗೆ ಸಂಜೆ ವಾಕಿಂಗ್ ಬರೋದು, ಸಂಜೆ ಮೊಮ್ಮಗನ ಜೊತೆ ಸೈಕ್ಲಿಂಗಿಗೆ ಬರೋದು, ಹೀಗೆ ನಡೀತಾ ಇರುತ್ತೆ. ಒಳ್ಳೆ ಫ್ರೆಶ್ ಗಾಳಿ, ಒಂಚೂರು ಪೊಲ್ಯೂಷನ್ ಇಲ್ಲ, ಧೂಳಿಲ್ಲ, ಯಾವುದೂ ಇಲ್ಲ. ಹಾಗಾಗಿ ಒಂದಷ್ಟು ಹೊತ್ತು ವಾಕಿಂಗ್ ಮಾಡಿ ಒಂದಷ್ಟು ಗಾಳಿ ತಗೊಂಡು ಮನೆಗೆ ಹೋಗೋದು. ಅದಿತ್ತೊಂದು ಸೈಕ್ಲಿಂಗು ಮುಗೀತೀಗ. ಇನ್ನು ಸೈಕಲಲ್ಲಿ ಮನೆಗೆ ಹೋಗೋದು, ಸೈಕಲಲ್ಲಿ ಮನೆಗೆ ಹೋಗೋದು, ಅವ್ನು ಸೈಕಲಲ್ಲಿ ಮನೆಗೆ ಹೋಗೋದು, ನಾವು ಅವನಿಂದ ನಡ್ಕೊಂಡು ಮನೆಗೆ ಹೋಗೋದು. ಮಕ್ಕಳ ಆಟ ನೋಡಿ, ಈ ಥರದ್ದೆಲ್ಲ ಮಕ್ಕಳಿಗೆ ಇಷ್ಟ. ಖಾಲಿ ಈಗ ಏನು ರುಬ್ತಿದ್ದಿ ಅದಿತ? ದೋಸೆ ಇಟ್ಟ? ನಾಳೆ ದೋಸೆ ತಿಂಡಿ ಅದಿತ್ತಂದಲ್ಲ? ಸ್ಮೂತಾಗಿ ರುಬ್ಬಬೇಕು. ಓಕೆ, ಸ್ಮೂತ್ ಪೇಸ್ಟ್ ಮಾಡಬೇಕಾ ಅಲ್ಲ? ಇಲ್ಲಿ ಪಾರ್ಕಲ್ಲಿ ಮಕ್ಕಳಿಗೆ ಸ್ವಿಂಗು, ಸ್ಲೈಡು ಆ ಥರದ್ದೆಲ್ಲ ಇರುವುದಲ್ಲದೆ ಈ ಥರದ್ದು ಏನೇನೋ ಹೊಸ ಹೊಸ ಥರ ಆಟ ಆಡೋಕ್ಕಿರುತ್ತೆ. ಒಂಥರ ಇನ್ನೋವೇಟಿವ್ ಆಗಿರುತ್ತೆ, ಮಕ್ಕಳಿಗೇನೋ ಒಂಥರ ಖುಷಿ ಸಿಕ್ಕುವಾಗಿರುತ್ತೆ. ಮಕ್ಕಳು ಮಧ್ಯೆ ಇಂಥದ್ರಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟನೂ ಪಡ್ತಾರೆ. ಅವರಿಗೆ ಏನೋ ಒಂಥರ ಸಂತೋಷ ಇದರಿಂದ. ಇನ್ನೂ ಬೇಕಾ? ಅಬ್ಬ ಅದಿತಾ, ರುಬ್ಬಿ ನಾಳೆ ಎಷ್ಟು ಜನರಿಗೆ ದೋಸೆ ಹಿಟ್ಟು ಮಾಡ್ತಿದ್ದಾನಪ್ಪ ಅವನು. ಎಲ್ಲರಿಗೂ ದೋಸೆ. ಓಹೋ, ರೆಡಿ ಆಯ್ತಾ? ಇಲ್ಲ, ಇನ್ನೂ ದೋಸೆ ಬೇಕು. ಇನ್ನೂ ಬೇಕಾ? ಸ್ಮೂತ್ ಆಯಿತು ಅನ್ಸತ್ತೆ. ನೋಡಿದರೆ ನೋಡಿ, ಎಷ್ಟು ಸ್ಮೂತ್ ಪೇಸ್ಟ್ ಆಯ್ತಲ್ಲ, ಎಷ್ಟು ಚೆನ್ನಾಗಿ ಮಾಡಿಬಿಟ್ಟೆ ಅದಿತಾ. ಅಬ್ಬಾ, ದೋಸೆ ಇಟ್ಟು ರುಬ್ಬಿ ಆಮೇಲೆ ಸೈಕಲ್ ಆಡೋಕ್ಕೆ ಪುನಃ ಬಂದ. ಆವಾಗ ಇನ್ನೊಬ್ಬ ಹುಡುಗನೂ ಅಲ್ಲಿ ಆಡೋಕ್ಕೆ ಬಂದ. ಅವನು ಸಣ್ಣ ಸ್ಕೂಟ್ರ್ ತಂದಿದ್ದ, ಅವನು ಬಿಡ್ತಾ ಇದ್ದ. ಅವ್ರ ಅಪ್ಪನ ಹತ್ರ ಕೇಳಿದೆ, ಒಂದು ಸಣ್ಣ ವಿಡಿಯೋ ತಗೊಳ್ಳ ಅಂತ. ಎಸ್ ಅಂದರು. ಅದಕ್ಕೆ ವಿಡಿಯೋ ತೆಕ್ಕೊಂಡೆ. ನೋಡಿ, ಅವಿಬ್ರದ್ದು ಸೈಕಲ್ ಆಟ ನಡೀತಾ ಇದೆ. ಮಕ್ಕಳಿಗೆ ಅದೇ ಖುಷಿ ಅಲ್ವಾ? ಅದೇ ಸೈಕ್ಲಿಂಗ್ ಆಯ್ತಾ? ಎಷ್ಟು ಬಿಟ್ಟು ಸೈಕಲ್ಲು? ಹೆಂಗೆ ಬಿಟ್ಟು? ನಾನು ಫುಲ್ ಫಾಸ್ಟ್ ಬಿಟ್ಟೆ. ಒಬ್ಬೋ, ಹೌದಪ್ಪ, ಎಷ್ಟು ಫಾಸ್ಟ್ ಬಿಟ್ಟ ಗೊತ್ತಾ ಅವನು ಸೈಕಲ್ಲು ಅಲ್ಲ? ಸುಸ್ತಾಯ್ತಾ? ಇಲ್ವಾ? ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಪಾರ್ಕಲ್ಲಿ ಒಳ್ಳೆ ಗಾಳಿ ತಗೊಂಡು ಮನೆಗೆ ಹೋಗೋಣ ಅಲ್ಲ? ಓಕೆ, ಡನ್. ಹಾಂ, ವಾಕಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಗಾಳಿ ತೊಗೊಳಕ್ಕೆ ಬಂದಿದ್ದೀವಿ. ಆರಾಮಾಗಿ ಕೂತಿರ್ತೀವಿ ಇಲ್ಲಿ. ಏನು ಗೊತ್ತಾ ಫ್ರೆಂಡ್ಸ್, ಈಗ ಸ್ಪ್ರಿಂಗ್ ಸಮ್ಮರ್ ಶುರುವಾದರೂ ಇಲ್ಲಿ ವೆದರ್ ಹೇಳಕ್ಕೆ ಬರೋದಿಲ್ಲ. ಒಂದು ದಿವಸ ಫುಲ್ ಸಣ್ಣ ಮಳೆ ಇರುತ್ತೆ, ಸ್ಪ್ರಿಂಗ್ಗೆ ಚಳಿ ಗಾಳಿ ಇನ್ನೂ ಇದೆ. ಹಾಗಾಗಿ ಸ್ವೆಟರು ಜಾಕೆಟ್ ಇಲ್ಲದೆ ಬರೋಕ್ಕಾಗಲ್ಲ. ಜೊತೆಗೆ ಅಂಬ್ರೆಲಾನು ಹಿಡ್ಕೊಂಡೇ ಬಂದಿದ್ದೀವಿ. ನೋಡಿ, ಬೇಕಾಗತ್ತಲ್ವಾ ಮಳೆ ಬಂದರೆ ಅಂತ ಅಂಬ್ರೆಲಾನು ಹಿಡ್ಕೊಂಡು ಬಂದಿದ್ದೀವಿ. ಹೌದು, ಅದಕ್ಕೆ ಹೆಲ್ಮೆಟ್ ಬೇಕಲ್ಲ. ಮಳೆ ಬಂದರೆ ಅದಿತ ಒದ್ದೆ ಆಗಲ್ಲ ಹೆಲ್ಮೆಟ್. ಸೈಕಲು ಅಲ್ಲೇ ಇದೆ ಅದಿತ್ತಂದಲ್ಲ, ಅದು ತೋರಿಸಿ ಬಿಡ್ತೀನಿ ನಾನು ಅಲ್ಲ. ನೋಡಿ, ಅದಿತ್ತ ಸೈಕಲ್ಲು ಎಷ್ಟು ಫಾಸ್ಟ್ ಬಿಡ್ತಾನೆ ಗೊತ್ತಾ ಅವನು ಅದನ್ನು ಸೈಕಲಲ್ಲಿ. ನೋಡಿದಾರೆ ಅವರು ಮೊನ್ನೆ ವಿಡಿಯೋದಲ್ಲಿ ಅಲ್ಲ, ಸೈಕಲ್ ಬಿಟ್ಟಿದ್ದು. ನಮ್ಮದು ರುಟೀನ್ ಹೀಗೆ. ಬೆಳಿಗಿನ ಹೊತ್ತು ಸಂಜೆ ಎಲ್ಲ ವಾಕಿಂಗು, ಸಂಜೆ ಅದಿತ್ತನ ಜೊತೆ ವಾಕಿಂಗು, ಬೆಳಿಗ್ಗೆ ನಾವಿಬ್ಬರು ವಾಕಿಂಗಿಗೆ ಬರ್ತೀವಿ. ಇನ್ನು ನಾವು ಮನೆಗೆ ಹೋಗೋದು ಅಲ್ಲ. ಸೈಕ್ಲಿಂಗ್ ಎಲ್ಲ ಮುಗೀತು. ಈಗ ಗಂಟೆ ಎಷ್ಟು ಅಂತ ಹೇಳಬೇಕಲ್ಲ ಅದು. ನಾವು ಗಂಟೆ ಎಷ್ಟಾಯಿತು? 7 o'clock, 7:04 ಈಗ ಸಂಜೆ. ನೋಡಿ, 7:05 ಇಲ್ಲಿ ಟೈಮ್ ಅಲ್ಲ ಆದಿತ್ಯ? ನೋಡ್ತೀನಿ.
ಇಂಡಿಯನ್ ಟೈಮ್ 10:30 ರಾತ್ರಿ 10:30. ಇಲ್ಲಿ 7 ಗಂಟೆ 5 ನಿಮಿಷ. ನಾವಿನ್ನು ಮನೆಗೆ ಹೋಗ್ತೇವೆ. ಹಾಗೆ ನಿಮ್ಮ ಜೊತೆ ಸಿಗ್ತಾ ಇರ್ತೇವೆ ನಾವು ಮಧ್ಯ. ನೋಡಿ ಫ್ರೆಂಡ್ಸ್, ಈ ಸುಂದರ ಪರಿಸರದಲ್ಲಿ ನನಗೊಂದು ಚಂದದ ಭಾವಗೀತೆ ನೆನಪಾಯಿತು. ಬಟ್ ಅದು ಯಾರು ಬರೆದಿದ್ದಾರೆ ಅನ್ನೋದು ನನಗೆ ನೆನಪಾಗ್ತಾ ಇಲ್ಲ. ನಿಮಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನನಗೆ ಈ ಸಾಹಿತ್ಯವನ್ನು ಬರೆದವ್ರು ಯಾರು ಅಂತ ಖಂಡಿತ ತಿಳಿಸಿ, ಆಯಿತಾ? ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಅರುಣ ಮೂಡಿದೊಡನೆ ಮೂಡಿ ಬಿಮ್ಮನೆ ಬಿರಿದರಳಿಹೆ, ಅರುಣ ಮೂಡಿದೊಡನೆ ಮೂಡಿ ಬಿಮ್ಮನೆ ಬಿರಿದರಳಿಹೆ. ಕಿರಣ ಕಾಂತಿಯೊಡನೆ ಕೂಡಿ ಘಮ್ಮನೆ ಮಗಿಸಿಹೆ, ಕಿರಣ ಕಾಂತಿಯೊಡನೆ ಕೂಡಿ ಘಮ್ಮನೆ ಮಗಿಸಿಹೆ. ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ದುಂಬಿ ಹಾಡಿತಾನೆ ಆಡಿ ಒಲಿವುದನೆ ಕಾದಿಹೆ, ಮಧುರ ಮಧುವನೊಲಿದು ನೀಡಿ ನಲಿವುದನೆ ನೊಂದಿಹೆ. ದುಂಬಿ ಹಾಡಿತಾನೆ ಆಡಿ ಒಲಿವುದನೆ ಕಾದಿಹೆ, ಮಧುರ ಮಧುವನೊಲಿದು ನೀಡಿ ನಲಿವುದನೆ ನೊಂದಿಹೆ. ಭೃಂಗರಾಜ ಸಂಗ ಸುಖಿ ನೀನೆ ಧನ್ಯದರೆಯಲಿ, ಭೃಂಗರಾಜ ಸಂಗ ಸುಖಿ ನೀನೆ ಧನ್ಯದರೆಯಲಿ. ಮಧುರ ಹೃದಯ ಹಸನ್ಮುಖಿಯ ನಿನ್ನ ನೆಂತು ಮರೆಯಲಿ, ಮಧುರ ಹೃದಯ ಹಸನ್ಮುಖಿಯ ನಿನ್ನ ನೆಂತು ಮರೆಯಲಿ. ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಏನಿದೇನಿದೇನು ಮಾಟ ನೋಡಲೆನಿತು ಅಚ್ಚರಿ, ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಸೊಬಗೆ ಸೂರೆ ಹೋದ ಬೇಟ ನೋಡಿದನಿತು ಅಚ್ಚರಿ. ಈ ಹಸಿರು ಅಚ್ಚರಿನೇ. ಎಲ್ಲೇ ಹೋಗಿ ನೀವು ರಸ್ತೆಯಲ್ಲಿ ಹೋಗ್ತಾ ಇರಿ, ಎಲ್ಲೇ ಹೋಗ್ತೀರಿ, ಮರ ಗಿಡ ಹಸಿರು ಕಣ್ಣಿಗೆ ಅಷ್ಟೊಂದು ಹಸಿರೇ ಎಲ್ಲ ನೋಡಿದರು. ಹಾಗಾಗಿ ನನಗೆ ಈ ಹಾಡು ಹಾಡಬೇಕು ಅನಿಸ್ತು. ಹೇಗೆ ಅನಿಸ್ತು ನಿಮಗೆ? ಈ ಸಂಜೆಯ ಈ ಪಾರ್ಕಲ್ಲಿ ನಾವು ಕಳೆದಂತಹ 2 ದಿನದ ಕ್ಲಿಪ್ಪಿಂಗನ್ನು ಒಟ್ಟು ಮಾಡಿ ನಿಮಗೆ ನಾನು ಕೊಟ್ಟಿದ್ದೀನಿ. ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.